ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಪಾವೆಂ ಆಚಾರ್ಯ ಇವರು ಬರೆದಂತಹ ಯುದ್ಧ ಅನ್ನುವ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಪಾವೆಂ ಆಚಾರ್ಯ ಇವರ ಪೂರ್ಣ ಹೆಸರು ಪಾಡಿಗಾರು ವೆಂಕಟರಮಣ ಆಚಾರ್ಯ. ಪಾವೆಂ ಆಚಾರ್ಯ ಲಾಂಗೂಲಾಚಾರ್ಯ ಅನ್ನುವಂಥ ಹೆಸರಿಂದ ಇವರು ಪ್ರಸಿದ್ಧರಾದವರು. ಇವರು ಬರೆದಂತಹ ಈ ಕವನದ ಆಶಯವನ್ನು ನೋಡಿ. ಪ್ರಸ್ತುತ ಈ ಕವನವನ್ನು ಪಾವೆಂ ಆಚಾರ್ಯ ಇವರು ಬರೆದಂತಹ ನವನೀರದ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಕವನವನ್ನು ಪಾವೆಂ ಆಚಾರ್ಯ ಇವರು ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ ಸ್ವಾತಂತ್ರ್ಯ ಸಿಗುವ ಮೊದಲು ಈ ಕವನವನ್ನು ಬರೆದಿದ್ದಾರೆ. ಮಾನವನ ಇತಿಹಾಸವನ್ನು ಗಮನಿಸಿದರೆ ಯುದ್ಧದ ವಿಕೃತಿಯು ಕಾಲ ದೇಶಗಳ ಅಂತರವಿಲ್ಲದೆ ಎಲ್ಲೆಡೆ ವ್ಯಾಪಿಸಿದ್ದು ಕಹಿ ಸತ್ಯ ಅನ್ನುವಂಥದ್ದು. ರಾಜವಂಶಗಳು ತಮ್ಮ ಆತ್ಮ ಪ್ರತ್ಯಯಕ್ಕಾಗಿಯೇ, ರಾಜ್ಯ ವಿಸ್ತರಣೆಗಾಗಿಯೇ ಯುದ್ಧವನ್ನು ನೆಚ್ಚಿಕೊಂಡದ್ದು, ಅದನ್ನೇ ಪೌರುಷವನ್ನು ಸಾರುವ ಮೌಲ್ಯವನ್ನಾಗಿಸಿಕೊಂಡದ್ದು ಚರಿತ್ರೆಯ ಕರಾಳ ಮುಖವೇ ಸರಿ. ವೈಜ್ಞಾನಿಕ ಆವಿಷ್ಕಾರಗಳು ಯುದ್ಧಗಳ ಠಿವಿಯನ್ನೇ ಬದಲಿಸಿವೆ. ನೆಲ, ಜಲ ಮತ್ತು ವಾಯು ಎಲ್ಲೆಡೆ ಯುದ್ಧವೆಂಬ ಕಬಂಧ ಬಾಹುವನ್ನು ಚಾಚುತ್ತಾ ಮುನ್ನುಗ್ಗುತ್ತಿರುವ ದುರಾಸೆಯ ಯುದ್ಧಕ್ಕೆ ಕೊನೆ ಹಾಡಬೇಕಾದಂಥ ಅಗತ್ಯ ಇಂದಿದೆ. ಮನುಕುಲ ಕಂಡ 2 ಜಾಗತಿಕ ಯುದ್ಧಗಳ ಕರಿ ಛಾಯೆ ಮನಕಲುಕುವಂತಹ ದೃಶ್ಯಗಳು ಎಂಥವರನ್ನೂ ಯುದ್ಧದ ಬಗೆಗೆ ಒಮ್ಮೆ ಸ್ವವಿಮರ್ಶೆ ಮಾಡುವಂತೆ ಪ್ರೇರೇಪಿಸುತ್ತದೆ. ಜಗತ್ತಿನ ಸರ್ವಾಧಿಕಾರಿ ರಾಜರ ಯುದ್ಧೋನ್ಮಾದದ ಘೋರ ದುರಂತವನ್ನು ಸಾಕ್ಷೀಕರಿಸುವಂಥ ಈ ಕವನವು ಯುದ್ಧ ಬೇಕೇ ಎಂಬ ಪ್ರಶ್ನೆಯನ್ನು ನಮ್ಮ ಮುಂದಿಡುತ್ತದೆ. ಜಗತ್ತಿನ ಪ್ರಬಲ ರಾಷ್ಟ್ರಗಳು, ಸರ್ವಾಧಿಕಾರಿ ಪ್ರವೃತ್ತಿಯ ಮಹಾನ್ ನಾಯಕರು ವಿವೇಚನಾರಹಿತವಾಗಿ ಯುದ್ಧಕ್ಕೆ ಮುಂದಾದ ಸನ್ನಿವೇಶವು ಅತ್ಯಂತ ಕಳವಳಕಾರಿಯುಳ್ಳದ್ದು. ಇದಕ್ಕೆ ಇಲ್ಲಿನ ಕವಿ ಮನಸ್ಸು ಸಾತ್ವಿಕ ಪ್ರತಿಭಟನೆಯನ್ನು ತೋರಿದೆ. ಅತಿ ಬುದ್ಧಿವಂತಿಕೆಯ ಹೃದಯವಂತಿಕೆ ಇಲ್ಲದ ರಕ್ತ ಪಿಪಾಸುಗಳ ಹೃದಯ ಪರಿವರ್ತನೆಯಾಗಬೇಕು ಎನ್ನುವಂತಹ ನೋಟವಿದೆ. ಮನೆಯ ಕಂಬವನ್ನೇ ಕಡಿದು ಹಾಕುವ ಯುದ್ಧವು ನಾಶದ ಪ್ರತೀಕವಾಗಿರುವುದನ್ನು ಈ ಕವಿತೆ ಪ್ರಶ್ನಿಸುವ ರೀತಿಯಲ್ಲಿ ಇದೆ. ಸರಿ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ 8 ಅಂಕದ ಪ್ರಶ್ನೆಗಳು 2 ಇವೆ. ಈ 2 ಪ್ರಶ್ನೆಗಳಲ್ಲಿ ಯಾವುದು ಒಂದು ಬಂದರೂ ಕೂಡ ನಾನು ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ. ಮೊದಲ ಪ್ರಶ್ನೆ, ಯುದ್ಧದ ಭೀಕರತೆಯು ಯುದ್ಧ ಕವಿತೆಯಲ್ಲಿ ಹೇಗೆ ಚಿತ್ರಿತವಾಗಿದೆ? 2ನೇ ಪ್ರಶ್ನೆ, ಮನುಷ್ಯನ ಅಹಂಕಾರ ಹಾಗೂ ಸಂಕುಚಿತ ಮನೋಭಾವವು ಯುದ್ಧಕ್ಕೆ ಕಾರಣವಾಗುವ ಸನ್ನಿವೇಶವು ಯುದ್ಧ ಕವಿತೆಯಲ್ಲಿ ಯಾವ ರೀತಿ ಅನಾವರಣಗೊಂಡಿದೆ? ಉತ್ತರ ನೋಡಿ. ಪಾವೆಂ ಆಚಾರ್ಯ ಅವರು ಬರೆದಂತಹ ಯುದ್ಧ ಈ ಕವನದಲ್ಲಿ ಮನುಷ್ಯನ ಅಹಂಕಾರ ಹಾಗೂ ಸಂಕುಚಿತ ಮನೋಭಾವ ಯುದ್ಧಕ್ಕೆ ಕಾರಣವಾಗುವಂತಹ ಸನ್ನಿವೇಶ ಈ ಕವಿತೆಯಲ್ಲಿ ಮನೋಜ್ಞವಾಗಿ ಅನಾವರಣಗೊಂಡಿದೆ. ತಮ್ಮ ಸ್ವಾರ್ಥ ಸಾಧನೆಗಾಗಿ ಯುದ್ಧವನ್ನು ಸೃಷ್ಟಿ ಮಾಡುವಂತಹ ಸಮಾಜಘಾತಕ ಶಕ್ತಿಗಳನ್ನು ಕವಿಯಲ್ಲಿ ಮಹಾಪುರುಷರು ಎಂದು ವ್ಯಂಗ್ಯವಾಗಿ ಕರೆಯುವುದನ್ನು ನಾವಿಲ್ಲಿ ಗಮನಿಸಬೇಕು. ಇಂದು ಎಲ್ಲ ಕಡೆ ಯುದ್ಧದ ಉನ್ಮಾದ ವ್ಯಾಪಿಸಿಕೊಂಡಿದ್ದು ಪ್ರತಿಯೊಬ್ಬರೂ ಕೂಡ ಯುದ್ಧದ ಭೀತಿಯನ್ನು ಎದುರಿಸುವಂತಾಗಿದೆ. ರಾಷ್ಟ್ರಗಳಿಗೆ ಯುದ್ಧದ ಹುಚ್ಚು ಹಿಡಿದಿದೆ. ಈ ಯುದ್ಧ ಹೆಚ್ಚಿನ ಕೆಚ್ಚು ಕಳ್ಳು ಕುಡಿದವರಂತೆ ಏರುತ್ತಿದೆಯೇ ವಿನ ಕಡಿಮೆಯಾಗುವಂತಹ ಲಕ್ಷಣವಿಲ್ಲ. ಇದು ಮಾನವನಿಗೆ ಕೇಡು ಬಂದಿರುವುದರ ಪರಿಣಾಮವಲ್ಲದೆ ಮತ್ತೇನೂ ಅಲ್ಲ. ಅಷ್ಟೇ ಅಲ್ಲ, ಇದು ಪ್ರಕೃತಿ ಮನುಷ್ಯನ ಮೇಲೆ ಸೇಡು ತೀರಿಸುತ್ತಿರುವುದರ ಪರಿಣಾಮವಲ್ಲ. ಪ್ರಕೃತಿಯನ್ನು ಗೆದ್ದೆನೆಂದು ಹೊರಲುತ್ತಿರುವ ಮನುಷ್ಯ ವಿಕೃತ ಕುಣಿತದ ಫಲ. ಅಂತೆಯೇ ಒಬ್ಬನನ್ನು ಕೊಲ್ಲಲು ಕೊಲೆಗೆಲಸವೇ ಶುದ್ಧ ಕಾರ್ಯವಾಗಿದೆ. ಇಂದು ಯುದ್ಧವೆಂದರೆ ರಾಜ್ಯವನ್ನು ಕಡಿದು ಹಾಕುವುದಾಗಿದೆ. ರಾಜ್ಯವನ್ನು ಕಡಿಯುವುದು ಇಂದು ಹಿರಿದು ಅಥವಾ ಶ್ರೇಷ್ಠವಾದುದು ಆಗಿದೆ. ಒಬ್ಬನನ್ನು ಕೊಂದವನು ಕೊಲೆಗಡುಕ ಅಂತ ಕರೆಯಲ್ಪಡುವುದಾದರೆ, ಕ್ರೂರ ರಾಷ್ಟ್ರಗಳನ್ನು ಕಡಿದವನು ಇಂದು ಯಾವ ರೀತಿ ಇದ್ದಾನೆ ಎಂದರೆ ಆತ ಬಲು ಧೀರ ಎನ್ನುವಂಥ ಹೆಸರನ್ನು ಪಡ್ಕೊಂಡಿದ್ದಾನೆ. ಆತ ಶೂರನಾಗಿದ್ದಾನೆ. ಆದರೂ ಮನುಷ್ಯ ತಾನು ಮೃಗಗಳಿಗಿಂತ ಮೇಲು ಎಂದು ಬೀಗುತ್ತಾ ಇದ್ದಾನೆ. ಮನುಷ್ಯನ ಈ ನಾಚಿಕೆಗೇಡಿತನವನ್ನು ಪಶುಗಳು ಕೇಳಿದರೆ ನಗಬೇಕು.
ಇಂದು ವಿಜ್ಞಾನಿ ವಾಯುಯಾನವನ್ನು ನಿರ್ಮಿಸಿದ್ದಾನೆ, ಆದರೆ ಅದು ನಗರಗಳನ್ನು ಸುಡುವುದಕ್ಕೆ ಉಪಯೋಗವಾಗ್ತಾ ಇದೆ. ಮಾರ್ಕೋನಿ ಆಕಾಶವಾಣಿಯನ್ನು ಅಂದರೆ ರೇಡಿಯೋವನ್ನು ಕಂಡುಹಿಡಿದ, ಆದರೆ ಅದು ವೈರತ್ವವನ್ನು ಹರಡುವುದಕ್ಕೆ ಪ್ರಬಲ ಸಾಧನವಾಗಿದೆ. ಕಾಲ ದೂರಗಳನ್ನು ಕೊಲ್ಲಲು ಎಸೆದಿರುವ ಕಲ್ಲೇ ಇಂದು ಮಾನವನ ತಲೆಯ ಮೇಲೆ ಉರುಳುತ್ತಿರುವುದು ಎಂದು ಮನುಷ್ಯ ಎಸಗುತ್ತಿರುವಂತಹ ಮಹಾಕಾರ್ಯಗಳ ಫಲ. ಈ ಯುದ್ಧ ಭೀತಿಗೆಲ್ಲ ಪ್ರಬಲ ಕಾರಣ ಎಂದರೆ ಮಾನವ ಪಿಶಾಚಿಯಾದುದು, ವೈರವನ್ನು ಹರಡಲು ಆಶಿಸುತ್ತಿರುವಂಥದ್ದು. ಸಂಸ್ಕೃತಿಯನ್ನು ಉಳಿಸಲು ನಮ್ಮ ಕದನ, ರಷ್ಯಾ, ಜರ್ಮನಿ, ಬ್ರಿಟನ್ಗಳ ವಚನ. ಇಂದು ಇದು ಸಂಸ್ಕೃತಿಯ ಹೆಸರಲ್ಲಿ ನಡೆಯುತ್ತಿರುವ ರಾಷ್ಟ್ರಪ್ರಭುತ್ವಗಳ ಕಾದಾಟ. ಹೀಗಾಗಿ ಸಂಸ್ಕೃತಿಗೆ ದೊರಕಿದುದು ಕೊನೆಗೆ ಕಾಡಾಟ. ಇಂದು ಸಂಸ್ಕೃತಿಯ ಸಂಕೇತವಾದ ಎಲ್ಲದಕ್ಕೂ ಎಷ್ಟೆಷ್ಟೋ ಬಾಂಬುಗಳ ಘಾತ ಬೀಳುತ್ತಿದೆ. ಗಗನ, ಭುವನ, ಸಾಗರ, ಯುದ್ಧ, ಮಾತು, ರೀತಿ, ನೀತಿ ಎಲ್ಲವುಗಳಲ್ಲಿ ಯುದ್ಧ ನಡೆಯುತ್ತಿದ್ದು ಇವು ಲಕ್ಷಾಂತರ ಮರಣ ಸಾಗರಗಳನ್ನೇ ಸೃಷ್ಟಿಸಿಬಿಟ್ಟಿವೆ. ಅಂತರಾಳದಲ್ಲಿ ಲಕ್ಷ ಮಸಣಗಳನ್ನು ನಿರ್ಮಿಸಿಬಿಟ್ಟಿವೆ. ಇದಕ್ಕೆ ಬೇರೆ ಅರ್ಥವೇನಿಲ್ಲ. ಮಾನವ ಪಿಶಾಚಿ ತನ್ನನ್ನೇ ತಾನೇ ಕೊಂದುಕೊಳ್ಳುವಂಥ ಭೂಭಾರ ಹರಣವಿದು. ಅಂದರೆ ಭೂಮಿಯ ಭಾರವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು. ಪಾಪ, ಇದರಲ್ಲಿ ಸಾಮಾನ್ಯ ನರನ ಅಪರಾಧವಿಲ್ಲ. ಇದೆಲ್ಲ ವಿಭೂತಿಗಳ ಕೈವಾಡದ ಫಲ. ವಿಭೂತಿ ಎನ್ನುವ ಹುಚ್ಚುನಾಯಿ ಹಿಟ್ಲರ್ ಕಚ್ಚಿ ರಾಷ್ಟ್ರವನ್ನೇ ಹುಚ್ಚುನಾಯಿ ಮಾಡಿದ್ದೇ ಇದಕ್ಕೊಂದು ಜ್ವಲಂತ ನಿದರ್ಶನ. ಇದರ ಪರಿಣಾಮವಾಗಿ ಶ್ವಾನಗಳ ಪಡೆ 8 ದಿಕ್ಕುಗಳಲ್ಲೂ ನುಗ್ಗಿತು. ಈಗ ಇಡೀ ಯುರೋಪವೇ ಹುಚ್ಚುನಾಯಿ. ಈ ವಿಭೂತಿ ಮಹಾಪುರುಷರು ಈ ಲೋಕದಲ್ಲಿ ಇಲ್ಲದಿದ್ದರೆ ಈ ಭೂಮಿಯೆಲ್ಲ ಬಹುಸುಖ ಸಂತಸದಿಂದ ಇರುತ್ತಿತ್ತು. ಈ ಒಬ್ಬೊಬ್ಬ ಮಹಿಮನ ಇತಿಹಾಸವನ್ನು ಬರೆಯಬೇಕಾದರೆ ಅದೆಷ್ಟೋ ನೆತ್ತರ ಸುರಿಸಬೇಕು. ನೆತ್ತರ್ನ ಸಾಗರದಲ್ಲಿ ಈಸುವ ವಿಭೂತಿ ತೇಲಿದರೂ ಮುಳುಗಿದರೂ ಹೆಸರಂತೂ ಚಿರವೇ. ಇನ್ನೊಬ್ಬ ಅಮಾಯಕರ ರಕ್ತದಲ್ಲಿ ತಮ್ಮ ಇತಿಹಾಸ ಬರೆಸಿಕೊಳ್ಳುವ ಈ ಪಿಶಾಚಿ ಮನುಷ್ಯ ಮಹಾಶಯರು ಇರುವ ತನಕ ಈ ಯುದ್ಧದ ಉನ್ಮಾದಕ್ಕೆ ಕೊನೆಯಿಲ್ಲ ಎಂದು ಈ ಕವನ ಬಹಳ ಮಾರ್ಮಿಕವಾಗಿ ಸೂಕ್ಷ್ಮವಾಗಿ ತಿಳಿಸ್ತದೆ. ಮನುಜನೇನೋ ಯುಗಗಳಿಂದ ಕಲಿತು ವಿದ್ಯಾವಂತ ಎನಿಸಿಕೊಂಡದಷ್ಟೇ ಬಂತು, ಆದರೆ ಆತ ಜ್ಞಾನಿಯಾಗಲಿಲ್ಲ. ಜ್ಞಾನಿಯಾಗದೆ ಬರೀ ತೀಕ್ಷ್ಣಮತಿಯಾದನಷ್ಟೇ. ಮಸೆದ ಕೊಡಲಿಯ ಕೂರ್ಪ ಅಂದರೆ ಪರಾಕ್ರಮ. ಕೊಡಲಿಯ ಕೂರ್ಪವನ್ನೇನೋ ಕಂಡುಹಿಡಿದ, ಆದರೆ ತನ್ನ ಮನೆಯ ಕಂಬವನ್ನೇ ಕಡಿಯುವುದಕ್ಕೆ ಬಳಸಿಕೊಂಡ ಅದನ್ನು. ತನ್ನ ದುರಂತದ ಸಮಾಧಿ ತನ್ನಿಂದಲೇ ಎಂಬುದನ್ನು ಆತ ಮರೆತಿರುವಂತೆ ವರ್ತಿಸುತ್ತಿರುವುದೇ ಒಂದು ಬಹುದೊಡ್ಡ ದುರಂತ. ಮಿದುಳಿನ ಅರ್ಧದ ಜ್ಞಾನ ಎದೆಯಲ್ಲಿ ಇದ್ದಿದ್ದರೆ ಮನುಷ್ಯ ಸುಖವ ಪಡೆಯುವುದಕ್ಕೆ ತಡೆಯೇ ಇರುತ್ತಿರಲಿಲ್ಲ ಎಂದು ಪಾವೆಂ ಆಚಾರ್ಯ ಅವರು ತಮ್ಮ ಈ ಕವನದ ಮೂಲಕ ನಮಗೆ ಬಹಳ ಸೂಕ್ಷ್ಮವಾಗಿ ಹೇಳುತ್ತಾ ಹೋಗ್ತಾರೆ. ಇನ್ನೊಂದು ಪ್ರಶ್ನೆ, ಯುದ್ಧದ 6 ಅಂಕದ ಪ್ರಶ್ನೆ ಇದು. ಯುದ್ಧದ ಬಗೆಗೆ ಸಾತ್ವಿಕ ಪ್ರತಿಭಟನೆಯು ಕವಿತೆಯಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅನ್ನುವಂಥದ್ದು. ಈ ಕವನದ ಉತ್ತರ ಹೀಗಿದೆ. ಯುದ್ಧ ಅನ್ನುವಂತಹ ಪಾವೆಂ ಆಚಾರ್ಯ ಇವರು ಬರೆದಂತಹ ಯುದ್ಧ, ಈ ಕವನವನ್ನು ನವನೀರದ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಎಂಬ ನೆಪದಲ್ಲಿ ಜಗತ್ತಿನ ಪ್ರತಿಯೊಂದು ರಾಷ್ಟ್ರವು ರಕ್ತಪಾತಕ್ಕೆ ಇಳಿಯುತ್ತಿರುವಂತಹ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಕವನ ಇದು. ಈ ಕವನವನ್ನು ನಾವು ಓದುತ್ತಿದ್ದಂತೆ ಎಲ್ಲ ಆಧುನಿಕ ಸಂವೇದನಶೀಲ ಮನಸ್ಸುಗಳು ಯುದ್ಧ ವಿರೋಧಿ ನಿಲುವನ್ನು ತಳೆದರೆ ಯಾವ ಆಶ್ಚರ್ಯವೂ ಇಲ್ಲ. ಮನುಕುಲದ ಇತಿಹಾಸದಲ್ಲಿ ಕಾಲ ದೇಶಗಳ ಅಂತರವಿಲ್ಲದೆ ಸರ್ವತ್ರ ವ್ಯಾಪಿಸಿರುವಂತಹ ಯುದ್ಧ ಸಂಸ್ಕೃತಿ ಜನಾಂಗ ಹಾಗೂ ರಾಜವಂಶಗಳ ಆತ್ಮ ಪ್ರತ್ಯಯ ಅಂದರೆ ಪ್ರತಿಷ್ಠೆ. ಇದನ್ನು ವೃದ್ಧಿಸ್ತಾ ಬಂದದ್ದು ಯುದ್ಧ ಕೇವಲ ಪೌರುಷವನ್ನು ಸಾರುವ ಮೌಲ್ಯವಾದದ್ದು. ಈಗ ಅದು ಆಗಿ ಹೋದದ್ದು ಇತಿಹಾಸ. ಪ್ರಸ್ತುತ ವೈಜ್ಞಾನಿಕ ಕಾಲಘಟ್ಟದಲ್ಲಿ ಯುದ್ಧವನ್ನು ಬಯಸಿದರೆ ಅದು ಆತ್ಮಹತ್ಯಾತ್ಮಕ ನಿಲುವಾದೀತಲ್ಲದೆ ಇನ್ನೇನಲ್ಲ. ಪಾವೆಂ ಆಚಾರ್ಯರು ಬರೆದಂತಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಬರೆದಂತಹ ಈ ಕವನ ಅಂದಿನ ಜಾಗತಿಕ ವಿಪ್ಲವಗಳನ್ನು ಹಾಗೂ ತುಮುಲಗಳನ್ನು ಅನಾವರಣಗೊಳಿಸುತ್ತಲೇ ಯುದ್ಧದ ಅನವಶ್ಯಕತೆಯನ್ನು ಎತ್ತಿ ಹಿಡಿಯುತ್ತದೆ. ಜಗತ್ತಿನ ಪ್ರಬಲ ರಾಷ್ಟ್ರಗಳು, ಸರ್ವಾಧಿಕಾರಿ ಪ್ರವೃತ್ತಿಯ ಮಹಾನ್ ನಾಯಕರು ಅಥವಾ ವಿಭೂತಿ ಪುರುಷರು ವಿವೇಚನಾರಹಿತವಾಗಿ ಯುದ್ಧಕ್ಕೆ ಮುಂದಾದುದೇ ಮನುಕುಲದ ಭವಿಷ್ಯ ದುರಂತದ್ದಾಗಿದೆ, ರಕ್ತಪಾತದ್ದಾಗಿದೆ. ಮನುಕುಲದ ಭವಿಷ್ಯತ್ತಿನ ಈ
ಕರಾಳತನಕ್ಕೆ ಕಳವಳಗೊಂಡಂತಹ ಕವಿಯ ಮನಸ್ಸು ಯುದ್ಧ ವಿರೋಧಿ ಸಾತ್ವಿಕ ಪ್ರತಿಭಟನೆಯಲ್ಲಿ ತೊಡಗಿರುವುದನ್ನು ನಾವು ಕಾಣಬಹುದು. ಬುದ್ಧಿಯೊಳಗಿನ ಪಿಶಾಚತ್ವ ಮನಸ್ಸಿಗೆ ಇಳಿದರೆ ಸಾಕು, ಮನುಷ್ಯ ತನಗೆ ಬೇಕಾದ ಸುಖವನ್ನು ಪಡೆಯಲು ಎಂತಹ ರಕ್ತಪಾತಕ್ಕೂ ಸಿದ್ಧನಾಗುತ್ತಾನೆ. ಇಂತಹ ಭೀಕರ ದುರಂತ ತಪ್ಪಬೇಕಾದರೆ ಪಿಶಾಚತ್ವ ನೀಗಿ ಮನುಷ್ಯತ್ವ ಬರಬೇಕು. ಅಂದಾಗ ಮಾತ್ರ ಯುದ್ಧ ಸಂಸ್ಕೃತಿ ತಾನಾಗಿ ನಿಲ್ಲುತ್ತದೆ ಎನ್ನುವುದು ಈ ಕವನದ ವಿಶೇಷವಾದಂತಹ ಧ್ವನಿ. ಮನುಷ್ಯ ರಕ್ತಪಾತದ ಯುದ್ಧ ಸಂಸ್ಕೃತಿಯಿಂದ ಹೊರಬಂದು ಹೃದಯವಂತಿಕೆಗೆ ಮಾರು ಹೋದರೆ ಮಾತ್ರ ಮನುಕುಲದ ಕಲ್ಯಾಣ ಸಾಧ್ಯ. ಹೀಗೆ ಕವಿ ಅಭಿಪ್ರಾಯಪಟ್ಟಂತೆ ರಾಷ್ಟ್ರಗಳಿಗೆ ಯುದ್ಧ ಸಂಸ್ಕೃತಿಯ ಹುಚ್ಚು ಹಿಡಿದಿದೆ. ಹೀಗಾಗಿ ಕಳ್ಳು ಕುಡಿದವರಂತೆ ಪೌರುಷದ ಕೆಚ್ಚು ಏರುತ್ತಿದೆ. ಆದರೆ ಇದು ಮಾನವನಿಗೆ ಬಂದ ಕೇಡುಗಾಲ. ಇದನ್ನು ಮನುಷ್ಯ ಮರೆತಿದ್ದಾನೆ, ರಾಷ್ಟ್ರಗಳು ಮರೆತಿವೆ. ಅಂತೆ ಪ್ರಕೃತಿಯನ್ನು ಗೆದ್ದೆನೆಂದು ಅಹಂಕಾರ ಪಡುತ್ತಿರುವಂಥ ಮನುಷ್ಯ ವಿಕೃತಿಗೆ ಒಳಗಾಗಿ ಕುಣಿದಾಡುತ್ತಿದ್ದಾನೆ. ಮನುಷ್ಯನ ಒಣ ಪ್ರತಿಷ್ಠೆಯ ಮುಂದೆ, ಪೌರುಷದ ಮುಂದೆ, ಸ್ವಾರ್ಥಪರತೆಯ ಮುಂದೆ ಒಬ್ಬನನ್ನು ಇನ್ನೊಬ್ಬ ಕೊಲ್ಲುವುದು, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ಕಡಿದು ಹಾಕುವುದು ಅಪರಾಧವಲ್ಲವಾಗಿದೆ, ಸಹಜ ಪ್ರಕ್ರಿಯೆಯಾಗಿದೆ ಅದು. ಹೀಗಾಗಿ ಒಬ್ಬ ಇನ್ನೊಬ್ಬನನ್ನು ಕೊಲ್ಲುವುದು ಶುದ್ಧ ಕೊಲೆಯಾದರೆ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ಕಡಿಯುವುದು ಶ್ರೇಷ್ಠ ಯುದ್ಧವಾಗಿದೆ. ಒಬ್ಬನನ್ನು ಕೊಂದವನು ಕೊಲೆಗಡುಕ, ಕ್ರೂರ. ಆದರೆ ರಾಷ್ಟ್ರಗಳನ್ನೇ ಕಡಿದವನು ಬಲು ಧೀರ ಮತ್ತು ಶೂರನಾಗಿದ್ದಾನೆ. ಆದರೂ ಆತ ಮನುಷ್ಯ ಮೃಗಗಳಿಂದ ಮೇಲಂತೆ, ಶ್ರೇಷ್ಠವಂತೆ. ಮನುಷ್ಯ ಈ ನಾಚಿಕೆ ಕೇಡಿತನವನ್ನು ಪಶುಗಳು ಕೇಳಿದರೆ ನಗಬೇಕು. ರಾಕ್ಷಸತ್ವದಲ್ಲಿ ಮನುಷ್ಯ ಮೃಗಗಳನ್ನು ಮೀರಿ ಬೆಳೆಯುತ್ತಾ ಇದ್ದಾನೆ. ವಿಜ್ಞಾನಿ ಲೋಕ ಕಲ್ಯಾಣಕ್ಕಾಗಿ ನಿರ್ಮಿಸಿದಂತಹ ಒಂದೊಂದೇ ಆಧುನಿಕ ತಂತ್ರಗಳು, ಇವೆಲ್ಲವೂ ಕೂಡ ಮನುಷ್ಯರು ಇದನ್ನು ಯುದ್ಧದಲ್ಲಿ ಅಳವಡಿಸಿಕೊಳ್ತಾ ಇದ್ದಾನೆ. ಇದನ್ನು ವೈರತ್ವ ಹರಡುವುದರಲ್ಲಿ ಅಳವಡಿಸಿಕೊಳ್ತಾ ಇದ್ದಾನೆ. ಹೀಗೆ ಮನುಷ್ಯ ತನ್ನ ಪ್ರತಿಷ್ಠೆ, ಪೌರುಷಗಳ ಪ್ರದರ್ಶನಕ್ಕೆ ಯುದ್ಧಗಳನ್ನು ಎಸಗುತ್ತಿದ್ದರೂ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ತಾನು ಹೋರಾಡುತ್ತಿರುವುದಾಗಿ ನೆಪ ಹೇಳುತ್ತಾನೆ. ರಾಷ್ಟ್ರಗಳು ಸಹಿತ ಇದೇ ನೆಪವನ್ನೇ ಮುಂದೆ ಮಾಡಿ ಕದನಕ್ಕೆ ಇಳಿಯುತ್ತಿವೆ. ಮನುಜ ಸಂಸ್ಕೃತಿಯನ್ನು ಉಳಿಸಲು ತಮ್ಮ ಕದನ ಎಂದು ರಷ್ಯಾ, ಜರ್ಮನಿ, ಬ್ರಿಟನ್ಗಳು ವಚನ ಮಾಡುತ್ತವೆ. ಆದರೆ ಸಂಸ್ಕೃತಿಯ ಹೆಸರಿನಲ್ಲಿ ನಡೆಯುತ್ತಿರುವ ಇವರ ಕಾದಾಟದಿಂದ ಸಂಸ್ಕೃತಿಗೆ ದೊರೆತದ್ದು ಉಳಿಗಾಲವಲ್ಲ, ಕಾಡೋಟ. ಎಂದರೆ ರಾಷ್ಟ್ರಗಳ ಕದನದಲ್ಲಿ ಸಂಸ್ಕೃತಿ ಕಾಡಿಗೆ ಓಡಿ ಹೋಗಿಬಿಟ್ಟಿದೆ. ಇಂದು ಸಂಸ್ಕೃತಿಯ ಸಂಕೇತವಾದುದೆಲ್ಲದಕ್ಕೂ ಎಷ್ಟೆಷ್ಟೋ ಬಾಂಬುಗಳ ಘಾತ ಬೀಳುತ್ತಿದೆ. ಗಗನ, ಭುವನ, ಸಾಗರ, ಮಾತು, ರೀತಿ, ನೀತಿ ಎಲ್ಲದರಲ್ಲಿಯೂ ಕೂಡ ಯುದ್ಧ. ಪರಿಣಾಮವಾಗಿ ಲಕ್ಷಾಂತರ ಸಾಗರದಷ್ಟು ಮರಣ ಸಂಭವಿಸಿದೆ. ಇದೆಲ್ಲ ಲಕ್ಷಾಂತರ ಅಂತರಾಳಗಳು, ಮಸಣಗಳಾಗಿವೆ. ಇದಕ್ಕೆ ಅರ್ಥ ಬೇರಿಲ್ಲ. ಇದು ಮಾನವ ಪಿಶಾಚಿತನದ ಫಲ, ತನ್ನನ್ನೇ ತಾನು ಕೊಲ್ಲುವ ಭೂಭಾರದ ಹರಣ. ಹೀಗೆ ಯುಗಗಳಿಂದ ಕಲಿತು ಮಾನವ ಏನಾಗಿದ್ದಾನೆ ಎಂದರೆ ಮಾನವನಾಗಿಲ್ಲ. ಆತ ಪಶುತ್ವವನ್ನು ಹೊಂದಿದಂಥ ಮೃಗಗಳನ್ನು ಮೀರಿದಂಥ ಮನುಷ್ಯನಾಗಿದ್ದಾನೆ, ರಾಕ್ಷಸನೂ ಆಗಿದ್ದಾನೆ. ಯುಗ ಕಲಿತರೂ ಆತ ಜ್ಞಾನಿಯಾಗಲಿಲ್ಲ, ಬರೇ ತೀಕ್ಷ್ಣಮತಿಯಾಗಿದ್ದಾನೆ. ಅಂತೆಯೇ ಆತ ಮಸೆದ ಕೊಡಲಿಯ ಹರಿತವನ್ನು ಕಂಡುಹಿಡಿಯತೊಡಗಿದ್ದಾನೆ, ಮನೆಯ ಕಂಬವನ್ನೇ ಕಡಿಯುವುದಕ್ಕೆ ತೊಡಗಿದ್ದಾನೆ. ಮನುಷ್ಯ ಅಷ್ಟೊಂದು ಸ್ವಾರ್ಥ ಪಿಶಾಚಿಯಾಗಿದ್ದಾನೆ. ಅದರ ಫಲವೇ ಯುದ್ಧ, ರಕ್ತಪಾತ, ಹೆಣಗಳ ಸಾಗರ. ಹೀಗೆ ಮನುಕುಲದಿಂದ ಈ ರಾಕ್ಷಸತ್ವದ ಯುದ್ಧ ಸಂಸ್ಕೃತಿ ಮರೆಯಾಗಬೇಕು. ಹೃದಯ ಶ್ರೀಮಂತಿಕೆ ಅಥವಾ ಮಾನವತೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಮೂಡಿ ಬರಬೇಕು. ಅಂದಾಗ ಮಾತ್ರ ಮನುಕುಲದ ಕಲ್ಯಾಣ ಸಾಧ್ಯವಾಗುತ್ತದೆ ಎನ್ನುವುದು ಪಾವೆಂ ಆಚಾರ್ಯ ಇವರು ಬರೆದಂತಹ ಈ ಕವಿತೆಯ ನಿಲುವಾಗಿದೆ. ಇನ್ನು ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಹಾಗೆ ಯುದ್ಧ ಕವನದ ಆಶಯ ಮತ್ತು ಯುದ್ಧ ಈ ಟಿಪ್ಪಣಿ 4 ಅಂಕದ ಟಿಪ್ಪಣಿ ಬರ್ಬೋದು. ಇದೇ ಉತ್ತರವನ್ನು ಬರೆದುಕೊಂಡ್ಬಿಡಿ. ಹಾಗೆ 1 ಅಂಕದ ಪ್ರಶ್ನೆಗಳು. ಪ್ರಸ್ತುತ ಕವನದ ಕರ್ತೃ ಯಾರು? ಉತ್ತರ ಪಾವೆಂ ಆಚಾರ್ಯರು. ಪ್ರಸ್ತುತ ಕವನದ ತಿರುಳು ಏನು? ಉತ್ತರ ಯುದ್ಧದ ದುಷ್ಪರಿಣಾಮವನ್ನು ತಿಳಿಸುವುದೇ ಪ್ರಸ್ತುತ ಕವನದ ತಿರುಳು. 3ನೇ ಪ್ರಶ್ನೆ, ರಾಷ್ಟ್ರಗಳಿಗೆ ಏನು ಹಿಡಿದಿದೆ? ರಾಷ್ಟ್ರಗಳಿಗೆ ಹುಚ್ಚು ಹಿಡಿದಿದೆ. 4ನೇ ಪ್ರಶ್ನೆ, ಒಬ್ಬನನ್ನು ಒಬ್ಬ ಕೊಲ್ಲುವುದು ಏನಾಗಿದೆ? ಉತ್ತರ ಶುದ್ಧವಾಗಿದೆ. 5ನೇ ಪ್ರಶ್ನೆ, ಯುದ್ಧ ಯಾವುದು? ರಾಜ್ಯಗಳನ್ನು ಕಡಿದಾಡುವುದು ಯುದ್ಧ. 6ನೇ ಪ್ರಶ್ನೆ, ಕಿಸಾಕಿ ಮನುಷ್ಯನ ಅಹಂ ಯಾವುದು? ಉತ್ತರ ಪ್ರಕೃತಿಯನ್ನು ಗೆದ್ದೆನೆಂಬುದು. 7ನೇ ಪ್ರಶ್ನೆ, ಕಾಲ ದೂರಗಳನ್ನು ಕೊಲ್ಲಲೆಸೆಯುವ ಕಲ್ಲು ಎಲ್ಲಿ ಉರುಳುತ್ತಿದೆ? ಉತ್ತರ ಕಲ್ಲು ಮಾನವನ ತಲೆಯ ಮೇಲೆ ಉರುಳುತ್ತಿದೆ. 8ನೇ ಪ್ರಶ್ನೆ, ಸಂಸ್ಕೃತಿಯ ಹೆಸರಿನಲ್ಲಿ ಏನು ನಡೆದಿದೆ? ಉತ್ತರ ಕಾದಾಟ ನಡೆದಿದೆ. 9ನೇ ಪ್ರಶ್ನೆ, ವಿಭೂತಿ ಎನ್ನುವ ಹುಚ್ಚು ನಾಯಿ ಯಾರು? ಉತ್ತರ ಹಿಟ್ಲರ್. 10ನೇ ಪ್ರಶ್ನೆ, ಮೆದುಳಿನಲ್ಲಿದ್ದ ಅರ್ಧ ಜ್ಞಾನ ಯಾವುದರಲ್ಲಿ ಇರಬೇಕಿತ್ತು? ಉತ್ತರ ಎದೆಯಲ್ಲಿ ಇರಬೇಕಿತ್ತು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಪಾವೆಂ ಆಚಾರ್ಯ
ಅವರು ಬರೆದಂತಹ ಯುದ್ಧ ಅನ್ನುವಂತಹ ಕವನ ಮುಕ್ತಾಯವಾಗ್ತದೆ. ಅದರ ಪ್ರಶ್ನೋತ್ತರಗಳು ಕೂಡ ಮುಕ್ತಾಯವಾಗ್ತದೆ. ಹಾಗೆ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.